ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನಾನು ಹಕ್ಕು ಬಿಡುಗಡೆ ಪತ್ರದ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ತಿಳಿಸ್ತಾ ಇರೋದೇನೆಂದರೆ, ಹಕ್ಕು ಬಿಡುಗಡೆ ಪತ್ರನ ನಮ್ಗೆ ಅರಿವಿಲ್ಲದಂತೆ ಮಾಡಿಕೊಟ್ಟಿರ್ತೀವಿ. ಅದು ಮೋಸದಿಂದ ಕೂಡಿದೆ ಅಥವಾ ಹಕ್ಕು ಬಿಡುಗಡೆ ಪತ್ರದಲ್ಲಿ ಏನೆಲ್ಲ ಒಂದು ರೀತಿಯ ಅಂಶವನ್ನು ಅವರು ಸೇರಿಸಿದ್ರು ಆ ರೀತಿಯಾಗಿ ಅವರು ನಡ್ಕೊಂಡಿಲ್ಲ, ಇದರಿಂದ ನಮಗೆ ನಷ್ಟ ಆಗಿದೆ ಅಥವಾ ಈ ಹಕ್ಕು ಬಿಡುಗಡೆ ಪತ್ರನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಕ್ಯಾನ್ಸಲೇಷನ್ ಪೀರಿಯಡ್ ಎಲ್ಲಿವರೆಗೂ ಇರುತ್ತೆ ಅಂತೆಲ್ಲ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ಕೇಳಿ. ರಿಲೀಸ್ ಡೀಡ್ ಅಥವಾ ಹಕ್ಕು ಬಿಡುಗಡೆ ಪತ್ರ ಅಂತ ಹೇಳ್ತೀವಿ. ಇದನ್ನು ಯಾವುದೇ ಒಬ್ಬ ವ್ಯಕ್ತಿ ತನಗೆ ಬರಬೇಕಾದಂಥ ಆಸ್ತಿಯ ಪಾಲನ್ನು ಬಿಟ್ಕೊಡೋ ಅಂಥದಕ್ಕೆ ನಾವು ಹಕ್ಕು ಬಿಡುಗಡೆ ಪತ್ರ ಅಂತ ಹೇಳ್ತೀವಿ. ಅವರು ಅದಕ್ಕೆ ಬದಲಾಗಿ ಯಾವುದಾದ್ರೂ ಪ್ರತಿಫಲನ ಪಡಿಬೋದು ಅಥವಾ ಪಡಿದೇನೂ ಕೂಡ ಇರ್ಬೋದು. ಅವರು ತಮ್ಮ ಆಸ್ತಿಯಲ್ಲಿನ ತಮ್ಮ ಹಕ್ಕಿನ ಭಾಗವನ್ನು ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಅಥವಾ ತನ್ನ ಕುಟುಂಬಕ್ಕೆ ಬಿಟ್ಕೊಡ್ಬೋದಾಗಿರುತ್ತೆ. ಅವರು ಮುಂದಿನ ದಿನಗಳಲ್ಲಿ ಆ ಒಂದು ಆಸ್ತಿಯಲ್ಲಿ ತಮಗೆ ಯಾವುದೇ ರೀತಿಯಾದ ತಮಗೆ ಅಥವಾ ತಮ್ಮ ಉತ್ತರಾಧಿಕಾರಿಗಳಿಗೆ ಯಾವುದೇ ರೀತಿಯ ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಬಿಟ್ಕೊಡ್ಬೇಕಾಗುತ್ತೆ. ಇಂಥದನ್ನು ನಾವು ಹಕ್ಕು ಬಿಡುಗಡೆ ಪತ್ರ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಇದನ್ನು ಹೆಣ್ಮಕ್ಳು ತಮ್ಮ ತವರು ಮನೆಯ ಆಸ್ತಿಗೆ ಸಂಬಂಧಪಟ್ಟಂತೆ ಮಾಡಿಕೊಡ್ತಾರೆ. ಅಣ್ಣ ತಮ್ಮಂದಿರ ಮಧ್ಯೆನೂ ಕೂಡ ಈ ಒಂದು ಹಕ್ಕು ಬಿಡುಗಡೆ ಪತ್ರ ಆಗುತ್ತೆ. ಅಥವಾ ತಂದೆ ತಾಯಿ ಮಕ್ಕಳ ನಡುವೆಯಲ್ಲೂ ಕೂಡ ಈ ಒಂದು ಹಕ್ಕು ಬಿಡುಗಡೆಯನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಈ ಹಕ್ಕು ಬಿಡುಗಡೆಯನ್ನು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಅದು ರಿಜಿಸ್ಟರ್ ಮಾಡಿದ್ರೆ ಮಾತ್ರ ವ್ಯಾಲ್ಯೂ ಆಗಿ ಇರೋದು. ರಿಜಿಸ್ಟರ್ ಮಾಡಿಸ್ದೇ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನು ಸಾಬೀತುಪಡಿಸಿದಾಗ ಅದನ್ನು ಮಾನ್ಯ ಮಾಡಲಾಗುತ್ತೆ ಕೂಡ. ಕೆಲವೊಂದು ಪ್ರಕರಣಗಳಲ್ಲಿ ಮಾನ್ಯ ಕೂಡ ಮಾಡಲಾಗಿದೆ, ಅದು ಅನ್ರಿಜಿಸ್ಟರ್ ಆಗಿದ್ರೂ. ಸಾಮಾನ್ಯವಾಗಿ ರಿಜಿಸ್ಟರ್ ಮಾಡಿಸೋದಕ್ಕೆ ಲೀಗಲ್ ವ್ಯಾಲ್ಯೂ ಹೆಚ್ಚಾಗಿರುತ್ತೆ. ಈ ಒಂದು ರಿಲೀಸ್ ಡೀಡ್ನ ಮಾಡಿದ ನಂತರ ನಮಗೆ ಅದರಲ್ಲಿ ತಪ್ಪಾಗಿದೆ ಅಥವಾ ಅದರಿಂದ ನಮಗೆ ಮೋಸ ಆಗಿದೆ ಅಥವಾ ನಮಗೆ ಒಂದು ಕೊಡಬೇಕಾದಂಥ ವ್ಯಾಲ್ಯೂನ ಕೊಡದೆ ಒಂದು ರಿಲೀಸ್ ಡೀಡ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಗಮನಕ್ಕೆ ಬಂದಾಗ ಅದನ್ನು ಯಾವಾಗ ಕೇಳ್ಬೋದು ಅಂತ ಅಂದರೆ, ಯಾವುದೇ ಒಂದು ಹಕ್ಕು ಬಿಡುಗಡೆ ಪತ್ರನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಸರಿಯಾದ ಸೂಕ್ತ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಯಾಕೆ ನೀವು ಆ ಒಂದು ರಿಲೀಸ್ ಡೀಡನ್ನು ನೀವು ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀರಾ, ಅದಕ್ಕೆ ಏನು ಕಾರಣ, ಅದು ಕ್ಯಾನ್ಸಲ್ ಮಾಡಿಸ್ಬೇಕು ಅಂತಂದರೆ ರಿಲೀಸ್ ಡೀಡ್ ಆಗಿರೋ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಅದಕ್ಕೆ ಸೂಕ್ತ ಕಾರಣಗಳು ಅಥವಾ ಕಾನೂನುಬದ್ಧವಾದಂಥ ಕಾರಣಗಳನ್ನ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೊಡುವಂಥ ಕಾರಣ ನಮಗೆ ಗೊತ್ತಿಲ್ಲದೇ ಸಹಿ ಮಾಡಿಸ್ಕೊಂಡಿದ್ದಾರೆ ಅಥವಾ ನಮ್ಮ ಗಮನಕ್ಕೆ ಬರದೆ ನಮಗೆ ಬೇರೆ ಯಾವುದೋ ರೀತಿಯಲ್ಲಿ ನಮಗೆ ಬೇರೆ ವಿಚಾರವಾಗಿ ತಿಳಿಸಿ ಈ ರೀತಿಯಾಗಿ ಮೋಸದಿಂದ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಮಗೆ ಬೇರೊಂದು ಆಸ್ತಿನ ಕೊಡ್ತೀವಿ ಅಂತ ಹೇಳಿ ಇದಕ್ಕೆ ಸೈನ್ ಮಾಡಿಸ್ಕೊಂಡು ನಂತರ ಅವರು ಅದನ್ನು ನಿರಾಕರಿಸಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಏನೇ ಹೇಳಿದ್ರು ಕೂಡ ಯಾರು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದೀರಾ ಅವರೇ ಅದನ್ನು ಸಾಬೀತು ಮಾಡಬೇಕಾಗಿರುತ್ತೆ. ಅದಕ್ಕೆ ಅವರೇ ಸಾಕ್ಷಿ ಆಧಾರಗಳನ್ನ ಒದಗಿಸ್ಕೊಡ್ಬೇಕಾಗಿರುತ್ತೆ. ಸಾಮಾನ್ಯವಾಗಿ ಈ ಒಂದು ಘಟನೆ ಬೆಳಕಿಗೆ ಬಂದ ನಂತರ ಅಂದರೆ ತಿಳಿದ 3 ವರ್ಷದ ಒಳಗೆ ಈ ಒಂದು ದಾವೆಯನ್ನು ಹಾಕಬೇಕಾಗುತ್ತೆ. ಈ ಒಂದು ರಿಲೀಸ್ ಡೀಡ್ ಏನಿರುತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ನ ಕೆಳಗೆ ನೀವೊಂದು ದಾವೆಯನ್ನು ಹಾಕ್ಕೋಬೇಕಾಗುತ್ತೆ. ಈ ಒಂದು ಹಕ್ಕು ಬಿಡುಗಡೆಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ 3 ವರ್ಷ ಕಾಲಮಿತಿ ಇರುತ್ತೆ. 3 ವರ್ಷದ ನಂತರ ಹಾಕ್ಲಿಕ್ಕೆ ಬರೋದೇ ಇಲ್ವಾ ಅಂತ ಹೇಳಿದ್ರೆ ಹಾಗೆಲ್ಲ ಸಕಾರಣ ಇದ್ದಂಥ ಪಕ್ಷದಲ್ಲಿ ನಿಮಗೆ ಅದನ್ನು ಸಾಬೀತು ಮಾಡುವಂಥ ಸಾಕ್ಷ್ಯಾಧಾರಗಳು ನಿಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ಅಥವಾ ಕೆಲವೊಂದು ಡಿಲೇ ಆಗಿರೋದಕ್ಕೆ ಸಂಬಂಧಪಟ್ಟ ಅಂದರೆ ಯಾಕೆ ಇಷ್ಟು ದಿನ ತಡವಾಗಿ ಆಗ್ತಾ ಇದ್ದೀರಾ ಅದಕ್ಕೆ ಕಾನೂನುಬದ್ಧ ಕಾರಣಗಳು ಇದೆ ಅಂತ ಸಂದರ್ಭದಲ್ಲಿ ನೀವು ಖಂಡಿತವಾಗಿಯೂ ಕೇಸನ್ನು ಹಾಕ್ಬೋದಾಗಿರುತ್ತೆ. ಅದನ್ನು ನ್ಯಾಯಾಲಯದ ಮುಂದೆ ತರಬಹುದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.